ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಜನಾನುರಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನವರು, ಸಹೃದಯಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವಮಾನ ಸಾಧನೆಗೆ ಇವತ್ತು ಪಡ್ಕೊಂಡಿರ್ತಕ್ಕಂಥವರು, ಮಾಜಿ ಅಧ್ಯಕ್ಷರು, ಈಗ ಹೊಸದಾಗಿ ಕಾರ್ಮಿಕ ಸಂಘದ ಗೌರವಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಸಾರಾ ಗೋವಿಂದರವರೇ, ಮಾಜಿ ಅಧ್ಯಕ್ಷರಾದಂಥ ಗೌರವಾನ್ವಿತ ಸುರೇಶ್ ರವರೇ, ನನ್ನೊಂದಿಗೆ ಹೆಗಲು ಕೊಟ್ಟಂತಹ ನನ್ನ ಎಲ್ಲ ಪ್ರೀತಿಯ ಪದಾಧಿಕಾರಿಗಳೇ, ಗೌರವಾನ್ವಿತ ನಿರ್ಮಾಪಕ ಸಂಘದ ಅಧ್ಯಕ್ಷರಾದಂತಹ ರಾಮಮೂರ್ತಿ ಸರ್ ಅವರೇ, ಮಾಜಿ ಅಧ್ಯಕ್ಷರಾದಂತಹ ಬನ್ಕರ್ ಸಾರ್ ಅವರೇ, ಹಾಗೂ ನನ್ನ ಆತ್ಮೀಯ ಇವತ್ತಿನ ದಿನ ನಾಗರಾಜ್ ಸಾರ್ ಅಂತಂದ್ರೆ ಅದೊಂದು ರೀತಿಯಲ್ಲಿ ನಮ್ದು ಅನ್ನುವಂತಹ ಭಾವನೆ. ಅವರಲ್ಲಿ ಹೋಗಿ ಒಂದು ಸಣ್ಣ ನಿವೇದನೆ ಮಾಡಿಕೊಂಡ್ರೆ, ಸಂದೇಶ್ ನಾಗರಾಜ್ ಸರ್ ಏನಾದರೂ ಮಾಡಿ ಈ ಥರ ಉದ್ಯಮ ಹೀಗೆ ಅಂದರೆ ಸಾಕು, ಸ್ಪಂದಿಸುವಂತ ಬಹಳ ದೊಡ್ಡ ಗುಣ. ಆ ಗುಣ ತಂದೆಗಿಂತ ಹೆಚ್ಚಾಗಿ ಈಗ ಮಗನಲ್ಲಿ ಕಾಣ್ತಿದ್ದೀನಿ ನಾನು. ಮರೆಯಕ್ಕಾಗೋದಿಲ್ಲ ಸರ್. ದೇವರು ನಿಮಗೆ ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಡಲಿ. ನಾನು ನಿಮಗೆ ಅಭಿನಂದಿಸ್ತೇನೆ. ಇಷ್ಟು ಕಾರ್ಮಿಕರಿಗೆ ನಮಗೂಟ ಹಾಕಿದಂಥವರಿಗೆ ತಾವು ಊಟ ಹಾಕಿದ್ದೀರಾ ಇವತ್ತು. ಧನ್ಯವಾದಗಳು. ಈ ವೇದಿಕೆಯಲ್ಲಿ ಹಿಂದೆ ಅಡಪ ಸಾರಿದ್ದಾರೆ, ರವೀಂದ್ರರವರಿದ್ದಾರೆ, ಹಾಗೆ ನಮ್ಮ ಮಹಾಬಲ ಅವರಿದ್ದಾರೆ, ಎಲ್ಲ ಪದಾಧಿಕಾರಿಗಳಿದ್ದಾರೆ, ಮತ್ತು ಈ ಸಂಘದ ದೊಡ್ಡ ಶಕ್ತಿ ಸೋಮು ಅವರಿದ್ದಾರೆ, ರವಿಶಂಕರ್ ಅವರಿದ್ದಾರೆ. ಈ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ವೇದಿಕೆಯ ಮುಂದೆ ಇರ್ತಕ್ಕಂಥ ನಮ್ಮನ್ನೆಲ್ಲ ಇಷ್ಟು ದಷ್ಟಪುಷ್ಟವಾಗಿ 53 ವರ್ಷಗಳ ಕಾಲ ಸಹಿಸಿಕೊಂಡು ನಮ್ಮನ್ನು ಪೋಷಿಸಿದಂಥವ್ರು ಅಂತಾನೆ ನಾನು ಹೇಳ್ತೀನಿ. ಎಲ್ಲ ಕಾರ್ಮಿಕ ವರ್ಗಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಕೋಟಿ ನಮಸ್ಕಾರ. ನನಗೆ ಬಹಳ ಹಿಂದೆ ಹೋಗ್ತೀನಿ. ನಾನು ಬಹಳ ಹಿಂದೆ ಹೋಗ್ತೀನಿ. ಒಂದು ಗಳಿಗೆ ಈ ಸಂಸ್ಥೆಯನ್ನು ನೆನೆಸ್ಕೊಳ್ಳುವಾಗ ಡೆಲ್ವಿ ಅವ್ರನ್ನ ನೆನೆಸ್ಕೊಳ್ತೀನಿ. ಒಂದು ಹೆಸರನ್ನ ತಾವು ಮರ್ತ್ರಿ, ಎಷ್ಟೇ ಸಂಘರ್ಷಗಳಾಗ್ಬೋದು, ಆದರೆ ದುಡಿದಂಥವರ ಹೆಸರನ್ನ ಕೈ ಬಿಡಬಾರ್ದು. ಅಶೋಕ್ ಅವ್ರನ್ನ ನಾವಿಲ್ಲಿ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಮಗೆ ನೋವುಗಳು ಬೇರೆ, ಆದರೆ ಇಲ್ಲಿ ಕೆಲಸ ಮಾಡಿದಂಥವ್ರು ಬೇರೆ. ಅವರ ಸೇವೆಯನ್ನು ಸ್ಮರಿಸೋದು ನಮ್ಮ ಧರ್ಮ ಅಂತ ನಾನು ಭಾವಿಸ್ಕೊಳ್ತೇನೆ. 40 ವರ್ಷ ಈ ಸಂಸ್ಥೆ ಸೂರಿಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟೋ ಜನರನ್ನ ನಾನು ನೋಡಿದೆ. ಆರೋಗ್ಯ ಹದಗೆಟ್ಟಾಗ ಅವರಿಗೆ ಯಾರೂ ಇರಲಿಲ್ಲ. ಇಂಡಸ್ಟ್ರಿಲಿ ಈಗ ಯಾವುದೇ ಒಂದು ಸಂಸ್ಥೆಗೆ ಹೋದರೆ, ಇವತ್ತು ವಾಣಿಜ್ಯ ಮಂಡಳಿಗೆ ಬಂದರೆ ನಾನು ನೆನೆಸ್ಕೊಳ್ತೀನಿ, ನಮ್ಮ ಈ ಹಿಂದಿನ ಎಲ್ಲ ಪದಾಧಿಕಾರಿಗಳು ಪ್ರತಿಯೊಬ್ಬರು ಸೇರಿ ಇವತ್ತು ಸಾರಾ ಗೋವಿಂದ ಅವ್ರನ್ನ ನಾವು ನೆನೆಸ್ಕೋಬೇಕು. ಇವತ್ತಿನ ದಿನ ವರ್ಷಕ್ಕೆ 1.5 ಇಂದ 2 ಕೋಟಿ ರೂಪಾಯಿ ದುಡ್ಡನ್ನು ನಮ್ಮ ಸದಸ್ಯರಿಗೆ ಕೊಡುವಂತಹ, ಅದು ಆರೋಗ್ಯಕ್ಕಿರ್ಬೋದು ಅಥವಾ ಮನುಷ್ಯ ಸಾವಿನ ನಂತರ ಕುಟುಂಬಕ್ಕೆ ಕೊಡುವಂಥದ್ದಿರ್ಬೋದು, ಅದು ಬಹಳ ದೊಡ್ಡ ಕೆಲಸವನ್ನು ವಾಣಿಜ್ಯ ಮಂಡಳಿ ನಿರ್ವಹಿಸ್ತಾ ಇದೆ. ಅದೇ ರೀತಿಯಲ್ಲಿ ತಮಗೆ ಯಾವುದೋ ಕೂಡ ಕಾಣದೇ ಇರೋದನ್ನು ನೋಡಿದಾಗ ನನಗೆ ನಿಜವಾಗ್ಲೂ ದುಃಖ ಆಗುತ್ತೆ. ನಾನು 13 ವರ್ಷಕ್ಕೆ ಚಿತ್ರರಂಗಕ್ಕೆ ಬಂದಾಗ ಅವತ್ತಿನ ಚಿತ್ರರಂಗದ ಸ್ಥಿತಿ ಬೇರೆ ಥರವಾಗಿತ್ತು. ಮ್ಯಾನೇಜರ್ಗಳಿದ್ರಲ್ಲ, ಅವ್ರು ನಮ್ಮನ್ನು ಅವ್ರ ದೃಷ್ಟಿಯಲ್ಲಿ ನಾವು ಹೀರೋಯಿನ್ಗಳಲ್ಲ, ಮಕ್ಕಳಾಗಿ ನಮ್ಮನ್ನು ನೋಡ್ತಿದ್ರು. ಆ ಕಡೆ ಏನಾದರೂ ಹೋದಾಗ ಯಾರ ಜೊತೆ ಆದರೂ ಮಾತಾಡಿದಾಗ ಅವ್ರ ಜೊತೆ ಎಲ್ಲ ಮಾತಾಡಬಾರ್ದು. ನಮ್ಮನ್ನು ಚಿಕ್ಕಮಗಳೂರಿಗೆ ಇಲ್ಲಿಂದ ಕರ್ಕೊಂಡು ಹೋಗೋರು, ಕಾರಲ್ಲಿ ಕರ್ಕೊಂಡು ಹೋಗುವಾಗಲೂ ಕೂಡ ನಮ್ಮನ್ನು ಸುರಕ್ಷಿತವಾಗಿ ಬಿಡೋರು. ಮಕ್ಕಳ ಹಾಗೆ ನಮ್ಮನ್ನು ಬಹಳ ಪ್ರೀತಿಯಿಂದ, ಆತ್ಮೀಯತೆಯಿಂದ ಕಂಡಿದ್ದಾರೆ. ನಮಗೇನು ಬೇಕು ಬೇಡಗಳನ್ನು ಒಂದು ಕ್ಷಣ ನಮ್ಮನ್ನೇ ನೋಡೋರು, ನಮ್ಮನ್ನು ಒಂದು ರೀತಿಯಲ್ಲಿ ರಕ್ಷಕರಾಗಿ
ಪೋಷಕರಾಗಿ ಕೆಲಸ ಮಾಡಿದ್ದೀರಾ. ನಿಮ್ಮ ಋಣವನ್ನು ನಾನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ತುಂಬ ಜನ ಮಾತಾಡೋದಿದೆ, ಬಟ್ ನನಗೆ ಮಾತಿಗಿಂತ ಈಗ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ 40 ವರ್ಷದ ಈ ಸಂದರ್ಭದಲ್ಲಿ ಸೂರಿಲ್ಲ ಅಂತ ಬಂದು ಹೇಳಿದಾಗ, ಮೊನ್ನೆ ನಮ್ಮ ದಿನೇಶ್ ಗುಂಡೂರಾವ್ ಸರ್ಗೆ ನಾವೊಂದು ಮನವಿಯನ್ನು ಮಾಡಿದ್ವಿ. 30 ವರ್ಷಕ್ಕೆ ಈ ಜಾಗವನ್ನು ದಯವಿಟ್ಟು ಲೀಸನ್ನು 30 ವರ್ಷದವರೆಗೂ ಕೂಡ ಇದನ್ನು ಮುಂದುವರಿಸಿ, ನನ್ನವ್ರಿಗೆ ಯಾರಿಗೂ ಕೂಡ ಸೂರಿಲ್ಲ ಅಂತ ಹೇಳಿದ್ದೀವಿ. ಅವರು ಬಹಳ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಯವ್ರ ಜೊತೆಯಲ್ಲಿ ಮತ್ತು ಕಾರ್ಪೊರೇಷನ್ ಜೊತೆಯಲ್ಲಿ ನಾವು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಾತನಾಡಿ ಈ ಕೆಲಸವನ್ನು ಕೈಲಾದಷ್ಟು ಮಟ್ಟಿಗೆ ಇದನ್ನು ಮಾಡಲಿಕ್ಕೆ ನಾವು ಮುಂದುವರಿತೀವಿ. ನಮ್ಮ ಇಡೀ ತಂಡ ನಿಮಗೋಸ್ಕರ ನಾವು ನಿಂತಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಕಾರ್ಮಿಕರಿಗೆ ಸರ್ಕಾರದಿಂದ ದೊರಕುವಂಥ ಎಲ್ಲ ಸೌಲಭ್ಯವನ್ನು, ಯಾವ್ಯಾವ ಸೌಲಭ್ಯಗಳಿದೆ ಅವುಗಳೆಲ್ಲವನ್ನು ಕೂಡ ದೊರಕಿಸಿಕೊಡುವಲ್ಲಿ ಕಾರ್ಯನಿರ್ವಹಿಸ್ತೀವಿ ನಾವೆಲ್ಲರೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ಈಗಾಗಲೇ ಕೂಡ ನಾವು ಚಿತ್ರನಗರಿಯ ಬಗ್ಗೆ ಮಾತಾಡಿದ್ದೀವಿ. ಚಿತ್ರನಗರಿಯನ್ನು ಕರೆದು ತಮಗೆಲ್ಲ ಏನೇನು ಬೇಕು ಬೇಡಗಳ ಬಗ್ಗೆ ಮಾತಾಡಿದ್ದಾರೆ ಸರ್ಕಾರ. ಚಿತ್ರನಗರಿಯಲ್ಲಿ ಮೊದಲು ಹೆಜ್ಜೆ ಇಡುವಂಥವರೇ ಕಾರ್ಮಿಕರು. ಅವರಿಗೆ ಸೂರಿನ ವ್ಯವಸ್ಥೆ ಆಗಬೇಕು ಅಂತ ಕೇಳಿದ್ದೀವಿ. ಮೊನ್ನೆ ಮೀಟಿಂಗ್ನಲ್ಲಿ ಕೇಳಿದ್ದೀವಿ, ಭಾಳ ಪಾಸಿಟಿವ್ ಆಗಿ ನಮಗೆ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ನಾವು ಆ ದಿನಗಳನ್ನೇ ಇವತ್ತು ಕಾಯ್ತಿದ್ದೀವಿ. ಅದ್ರ ಬಗ್ಗೆನೇ ನಾವು ಕೆಲಸ ನಿರ್ವಹಿಸ್ತೀನಿ ಅಂತ ಹೇಳ್ತೀನಿ. ಮತ್ತು ನಾನು ಒಂದು ವಿಚಾರ ಕೇಳಬೇಕು, ತಮ್ಮಲ್ಲಿ ಎಷ್ಟು ಜನರಿಗೆ ಯಶಸ್ವಿನಿ ಯೋಜನೆಯಲ್ಲಿ ತಾವೆಲ್ಲರೂ ಇಟ್ಕೊಂಡಿದ್ದೀರಿ? ಯಶಸ್ವಿ ಯೋಜನೆ ದಯವಿಟ್ಟು ಕೈಯಲ್ಲಿ ಎಷ್ಟು ಜನಕ್ಕೆ ಯಶಸ್ವಿ ಯೋಜನೆ ದೊರಕಿದೆ? ಯಶಸ್ವಿನಿ ಕಾರ್ಡ್ ಅಂತ ಹೇಳ್ತಾರಲ್ಲ, ತಮಗೆ ಸೋಮು ಅವರೇ ಯಶಸ್ವಿನಿ ಕಾರ್ಡ್ ಇದೆಯಾ ಇವ್ರಿಗೆಲ್ಲರಿಗೂ? ಯಾರಿಗೂ ಇಲ್ಲಲ್ಲ. ಸರ್ಕಾರಕ್ಕೆ ಈ ಸಲ ನಾವು ಮನವಿ ಮಾಡ್ತಾ ಇದ್ದೀವಿ, ಇಡೀ ಚಿತ್ರರಂಗಕ್ಕೆ. ಯಾಕೆಂದರೆ ನಮ್ಮದು ಸೊಸೈಟಿ ಆ್ಯಕ್ಟ್ ಬರೋದ್ರಿಂದ ಈ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ನಮ್ಮನ್ನು ಕೂಡ ತರಬೇಕು ಅಂತ ಕೇಳ್ತಾ ಇದ್ದೀವಿ. ಈ ಎಲ್ಲವನ್ನೂ ಕೂಡ ಸರ್ಕಾರದ ಜೊತೆಯಲ್ಲಿ ಮಾತನಾಡ್ತಿದ್ದೀವಿ. ಬಜೆಟ್ ಬರ್ತಾ ಇದೆ. ನಾವೆಲ್ಲರೂ ಕೂಡ ಅತ್ಯಂತ ಉತ್ತಮ ಮುಖ್ಯಮಂತ್ರಿಯವರನ್ನು ನಾವು ಪಡೆದಿದ್ದೀವಿ. ಇವತ್ತು ಚಿತ್ರರಂಗಕ್ಕೆ ಯಾವುದೇ ಒಂದು ಕೆಲಸ ಆಗಬೇಕು ಅಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರು ನಮಗೆ ಬಹಳ ಸ್ಪಂದಿಸಿದ್ದಾರೆ. ಉದ್ಯಮಕ್ಕೆ ನಾವು ಏನು ಕೇಳಿದಾಗಲೂ ಕೂಡ ಇಲ್ಲ ಅಂತಲೇ ಹೇಳಿಲ್ಲ ಅಂತ ಪುಣ್ಯಾತ್ಮರನ್ನು ಹೊಂದಿದ್ದೀವಿ. ಅವರೆಲ್ಲರೂ ಕೂಡ ನಮ್ಮ ಈ ಸಂಕಷ್ಟಕ್ಕೆ, ನಿಮ್ಮೆಲ್ಲರ ಬವಣೆಗೆ ಅವರು ಖಂಡಿತವಾಗ್ಲೂ ಸ್ಪಂದಿಸ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದಷ್ಟು ಹೊತ್ತು ನಿಮ್ಮ ಜೊತೆ ಕಳೀಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಒಕ್ಕೂಟದ ಸರ್ವ ಸದಸ್ಯರಿಗೂ ಕೂಡ 40 ವರ್ಷ ಸಂಕಷ್ಟ, 40ರಲ್ಲಿ ಎಲ್ಲ ನಿಮ್ಮ ಸಂಕಷ್ಟಗಳು ಮುಗಿಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ವಾಭಿಮಾನಿಗಳಾದ ನೀವು ಇನ್ನಷ್ಟು ಸುಖವಾಗಿ ಬಾಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.